ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಭಯಾನಕ ಸ್ಟೋರಿನ ಹೇಳಬೇಕು ಅಂತ ಇದ್ದೀನಿ. ಅದು ಎಲ್ಲೂ ನಡೆದಿದ್ದಲ್ಲ, ನನ್ನ ಮನೆಯಲ್ಲೇ ನಡೆದಿದ್ದು. ನಮ್ಮ ಪಪ್ಪ ಯಾರ ಮನೆಯಲ್ಲಿ ಕರೆ ಮಾಡುವಂಥ ಅವಕಾಶ ಇದೆಯೋ ಅವ್ರ ಮನೆಗೆ ಕರೆ ಮಾಡಿ ಹೇಳಿದ್ರಂತೆ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ. ಅವರು ನಮ್ಮ ದೊಡ್ಡಪ್ಪಂಗೆ ವಿಷಯ ಮುಡಿಸಿದ್ರು, ಹಾಗೆ ನಮ್ಮ ದೊಡ್ಡಪ್ಪ ನಮ್ಮಮ್ಮಂಗೆ ವಿಷಯ ಮುಡಿಸಿದ್ರು. ಅದು ಒಂದು ಸುಮಾರಾಗಿ 11 ಗಂಟೆ ಆಗಿತ್ತು. ನಮ್ಮ ಮನೆಯಿಂದ ಹೊರಗಡೆ ಬಂದು ಹಂಡೆ ಒಲೆ ಒಡ್ತಾ ಇರಬೇಕಾದ್ರೆ ಏನೋ ಒಂದು ಶಬ್ದ ಆಗುತ್ತೆ. ಇದು ಏನು ಅಂತ ಗೊತ್ತಾಗಲಿಲ್ಲ. ಅಷ್ಟು ರಾತ್ರಿಗೆ ಇಡೀ ಊರೇ ಮಲಗಿದ ನಂತರ ಯಾರು ಈ ರಾತ್ರಿಯಲ್ಲಿ ನಮ್ಮ ಮನೆಯಲ್ಲಿ ಓಡಾಡ್ತಾ ಇರೋದು ಅನ್ನುವಂತಹ ಒಂದು ಕ್ವಶನ್ ಬರುತ್ತೆ. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಭಯಾನಕ ಸ್ಟೋರಿನ ಹೇಳಬೇಕು ಅಂತ ಇದ್ದೀನಿ. ಅದು ಎಲ್ಲೂ ನಡೆದಿದ್ದಲ್ಲ, ನನ್ನ ಮನೆಯಲ್ಲೇ ನಡೆದಿದ್ದು. ನಮ್ಮ ಅಮ್ಮಂಗೆ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ಅವರು ಏನನ್ನು ನೋಡಿದ್ರೋ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಘಟನೆ ನಡೆದಿದ್ದು ನಾನು ಹುಟ್ಟೋದಕ್ಕಿಂತ ಮೊದಲು. ನಮ್ಮ ಅಮ್ಮಿಗೆ 19ರಿಂದ 20 ವರ್ಷದೊಳಗಡೆ ಬೇಗನೆ ಮದುವೆ ಮಾಡಿಬಿಟ್ರು. ಹಿಂದೆ ಒಂದು ಆಚರಣೆ ಇತ್ತು, ಯಾರಾದರೂ ತೀರ್ಕೊಂಡ್ರೆ ಮನೇಲಿ 1 ವರ್ಷದೊಳಗಡೆ ಮದುವೆ ಮಾಡಿದ್ರೆ ಅವರು ಮದುವೆನ ನೋಡ್ತಾರೆ ಅಂತ. ಹಾಗೆ ನಮ್ಮ ಪಪ್ಪ ನಮ್ಮ ತೀರ್ಕೊಂಡು 1 ವರ್ಷದೊಳಗಡೆ ಮದುವೆ ಮಾಡಿ ಕರ್ಕೊಂಡು ಬಂದರು. ಆದರೆ ನಮ್ಮದು ಹಳೆ ಮನೆ, ಅಲ್ಲಿ ಯಾರೂ ಕೂಡ ಇರ್ತಾ ಇರಲಿಲ್ಲ. ನಮ್ಮ ಪಪ್ಪನ ಕೆಲಸ ಏನಂದರೆ ಲಾರಿ ಇತ್ತು ನಮ್ಮದು. ಅವರು ಅದಕ್ಕೆ ಟ್ರಿಪ್ಗಂತ ಹೋಗಿಬಿಟ್ರೆ 15ರಿಂದ 20 ದಿನ ಮನೆ ಕಡೆ ಬರ್ತಾ ಇರಲಿಲ್ಲ. ಯಾಕಂದರೆ ದೂರ ಹೋಗಬೇಕಿತ್ತು. ಮಹಾರಾಷ್ಟ್ರ, ರಾಜಸ್ಥಾನ ಅಷ್ಟು ದೂರ ಹೋಗಿ ಬರ್ತಾಯಿದ್ರು. ರಾತ್ರಿ ಸ್ಟಾರ್ಟಿಂಗಲ್ಲಿ ನಮ್ಮ ಮಮ್ಮಿಗೆ ಭಯ ಆಗುತ್ತೆ ಅಂತ ಹೇಳಿ ಪಕ್ಕದ ಮನೆಯವರೊಬ್ಬರು ಬಂದು ಆಂಟಿ ಜೊತೆಗಿರ್ತಿದ್ರು. ಆಮೇಲೆ ಸ್ವಲ್ಪ ರೂಢಿ ಆಯಿತು ಮಮ್ಮಿಗೂ. ಎಲ್ಲ ಟೈಮಲ್ಲೂ ಅವರಿಗೆ ಬರಲಿಕ್ಕಾಗೋದಿಲ್ಲ. ಹಾಗೆ ಒಂದಿನ ಬಂದುಬಿಡ್ತು. ಏನಂದರೆ ಆ ದಿನ ಆ ಆಂಟಿಗೇನೋ ಕೆಲಸ ಇತ್ತು, ಅವರು ನಮ್ಮ ಮನೆಗೆ ಬರಲಿಕ್ಕೆ ಆಗಲಿಲ್ಲ. ಆ ನೈಟು ನಮ್ಮ ಮಮ್ಮಿ ಒಬ್ಬರೇ ಇಡೀ ಮನೇಲಿದ್ದರು. ಈಗಿನ ಕಾಲದ ಥರ ಆಗಿನ ಕಾಲದಲ್ಲಿ ಕಮ್ಯುನಿಕೇಷನ್ಗೆ ತುಂಬಾ ಕಷ್ಟ ಆಗೋದು. ಯಾರು ಬರ್ತಾರೆ ಹೋಗ್ತಾರೆ ಅದನ್ನು ಹೇಳಲಿಕ್ಕೆ ಎಲ್ಲರ ಹತ್ರನೂ ಮೊಬೈಲ್ ಇರ್ತಾ ಇರಲಿಲ್ಲ. ಇಡೀ ಊರಲ್ಲಿ 1 ಅಥವಾ 2 ಮನೆಯಲ್ಲಿ ಆ ವ್ಯವಸ್ಥೆ ಇರ್ತಾ ಇತ್ತು. ನಮ್ಮ ಪಪ್ಪ ಯಾರ ಮನೆಯಲ್ಲಿ ಕರೆ ಮಾಡುವಂಥ ಅವಕಾಶ ಇದೆಯೋ ಅವ್ರ ಮನೆಗೆ ಕರೆ ಮಾಡಿ ಹೇಳಿದ್ರಂತೆ, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ. ಅವರು ನಮ್ಮ ದೊಡ್ಡಪ್ಪಂಗೆ ವಿಷಯ ಮುಡಿಸಿದ್ರು, ಹಾಗೆ ನಮ್ಮ ದೊಡ್ಡಪ್ಪ ನಮ್ಮಮ್ಮಂಗೆ ವಿಷಯ ಮುಡಿಸಿದ್ರು, ನಾಳೆ ಬೆಳಿಗ್ಗೆ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ. ನಮ್ಮ ಮಮ್ಮಿ ಬೆಳಿಗ್ಗೆ ಫುಲ್ ಚಳಿ ಇರುತ್ತಲ್ಲ, ಬಂದಿದ್ದೆ. ಅದು ದೂರದಿಂದ ಬರ್ತಾರೆ, ಫ್ರೆಶ್ ಅಪ್ ಆಗಬೇಕು, ಮಹಾರಾಷ್ಟ್ರ ಆ ಕಡೆಯಿಂದ ಬರ್ತಾರೆ ಅಂತ ಹೇಳಿ ಬೆಳಿಗ್ಗೆನೇ ಒಂದು 6 ಗಂಟೆ ಹಂಗೆ ಬಂದರು. 7 ಗಂಟೆಗೆಲ್ಲ ಸ್ನಾನ ಮಾಡಿ ತಿಂಡಿ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ಬೆಳಿಗ್ಗೆನೇ ನೀರು ಒಲೆ ಒಟ್ಟಬೇಕು ಅಂತ ಅನ್ಕೋತಾರೆ. ಬೆಳಿಗ್ಗೆ 3 ಗಂಟೆಗೆಲ್ಲ ಎದ್ದು ನೀರು ಒಲೆ ಒಟ್ಟಲಿಕ್ಕೆ ಆಗಲ್ಲ. ಹಾಗಾಗಿ ರಾತ್ರಿನೇ ಒಟ್ಟಿಟ್ರೆ ಬೆಳಿಗ್ಗೆವರೆಗೂ ಕಾಯ್ತಾನೆ ಇರುತ್ತೆ. ನಮ್ಮ ಕಡೆಗೆಲ್ಲ ಹಾಗೆ ಈ ಹಂಡೆ ಅಂತ ಇರುತ್ತೆ, ಅದನ್ನು ಹೊರಗಡೆಯಿಂದನೇ ನೀರು ಕಾಯಿಸ್ಬೇಕು. ಅದು ಬೆಳಿಗ್ಗೆವರೆಗೂ ಕಾದ್ಕೊಂಡಿರುತ್ತೆ. ಇನ್ನೊಂದೇನೆಂದರೆ ನಮ್ಮೂರಲ್ಲಿ ಎಲ್ಲರೂ ಹೊಲದ ಕೆಲಸ ಮಾಡೋರಾಗಿರೋದ್ರಿಂದ ಒಂದು 7 ಗಂಟೆಗೆಲ್ಲ ಬಂದು ಪೂಜೆ ಗೀಜೆ ಮಾಡಿ ಊಟ ಮಾಡಿ ಮಲಗಿಬಿಡ್ತಾರೆ 8 ಗಂಟೆ ಅಷ್ಟರಲ್ಲಿ. ಇಡೀ ಊರೇ 8 ಗಂಟೆ ಅಷ್ಟರಲ್ಲೆಲ್ಲ ಮಲಗಿರ್ತಾರೆ. ಆದರೆ ನಮ್ಮ ಮಮ್ಮಿ ಏನು ಮಾಡಿದರು ಅಂದರೆ, ನಾಳೆ ಬೆಳಿಗ್ಗೆ ಮನೆಯವ್ರು ಬರ್ತಾರೆ ಅಂತ ಹೇಳಿ ಈ ಹಂಡೆ ನೀರು ಕಾಯಿಸ್ಬೇಕು ಅಂತ ಹೊರಗಡೆ ಬರ್ತಾರೆ. ನಮ್ಮ ಮನೆಯಿಂದ ಈ ಹಸುವಿನ ಕೊಟ್ಟಿಗೆ ಇರುತ್ತಲ್ಲ, ಅದು ಒಂದು ಸ್ವಲ್ಪ ದೂರದಲ್ಲಿದೆ, ಕಣ್ಣಳತೆ ದೂರದಲ್ಲೇ ಇದೆ. ಇವರೇನು ಮಾಡಿದರು, ನೀರೊಲೆ ಒಟ್ಟಬೇಕು ಅಂತ ಹೇಳಿ ಹೊರಗಡೆ ಬಂದರು. ಹೊರಗಡೆ ಬಂದು ನೀರೊಲೆ ಒಟ್ಟಾಯಿತು. ಒಟ್ಟಾದ ನಂತರ ಏನೋ ಒಂದು ಶಬ್ದ ಆಯಿತು. ಆ ಶಬ್ದ ಕೇಳಿದ್ದೆ ಸೆನ್ಸ್ ಆಗುತ್ತಲ್ವ ಮನುಷ್ಯನಿಗೆ, ಏನೋ ಒಂದು ಅಂಥೇಳಿ ಸೆನ್ಸ್ ಆಗಿದ್ದೆ. ಅವರು ಒಂದು ಸೈಡಿಗೆ ನಿಂತ್ಕೊಂಡು ನೋಡಿದ್ರೆ ಒಂದು ಹೆಂಗಸಿನ ಆಕಾರ ಹೋಗ್ತಾ ಇದೆಯಂತೆ. ಅದನ್ನು ನೋಡಿದ್ದೆ ನಮ್ಮ ಮಮ್ಮಿಗೆ ಒಂದು ಸರಿ ಇದು ಏನು ಅಂತ ಗೊತ್ತಾಗಲಿಲ್ಲ. ಅಷ್ಟು ರಾತ್ರಿಗೆ ಇಡೀ ಊರೇ ಮಲಗಿದ ನಂತರ ಯಾರು ಈ ರಾತ್ರಿಯಲ್ಲಿ ನಮ್ಮ ಮನೆಯಲ್ಲಿ ಓಡಾಡ್ತಾ ಇರೋದು ಅನ್ನುವಂತಹ ಒಂದು ಕ್ವಶನ್ ಬರುತ್ತೆ. ಆಮೇಲೆ ಕುತೂಹಲ ಜಾಸ್ತಿ ಆಗತ್ತೆ. ಹಾಗೆ ಒಂದು ಸೈಡಿಗೆ ನಿಂತ್ಕೊಂಡು ಏನಾಗತ್ತೆ ನೋಡಬೇಕು ಅಂತ ಆ ಹೆಂಗಸನ್ನೇ ನೋಡ್ತಾ ಇರ್ತಾರೆ. ಆ ಹೆಂಗಸು ಡೈರೆಕ್ಟಾಗಿ ನಮ್ಮ ಮನೆ ಕೊಟ್ಟಿಗೆ ಕಡೆಗೆ ಹೋಗ್ತಾರೆ. ಆಮೇಲೆ ಕೊಟ್ಟಿಗೆ ಒಳಗಡೆ ಹೋಗ್ತಾರೆ. ನಮ್ಮ ಮಮ್ಮಿಗೆ ಈ ಯಾರು ಇಷ್ಟು ಧೈರ್ಯದಿಂದ ಕೊಟ್ಟಿಗೆ ಒಳಗೆ ಹೋಗ್ತಾರೆ ಅಂತ ಹೇಳಿ ವಾಪಸ್ ಬರಬೇಕಾದ್ರೆ ಹೇಗೂ ಹೋಗಬೇಕಾದ್ರೆ ಬ್ಯಾಕ್ ಸೈಡ್ ನೋಡಿರ್ತಾರಲ್ವ, ಬರಬೇಕಾದ್ರೆ ಮುಖ ನೋಡೋಣ ಅಂತ ಹೇಳಿ ಸುಮಾರು ಒಂದು 20 ನಿಮಿಷಗಳ ಕಾಲ ಅಲ್ಲೇ ವೇಟ್ ಮಾಡ್ತಾರೆ.
ಎಷ್ಟು ಕಾದರೂ ಕೂಡ ಯಾರು ಕೂಡ ಬರಲ್ಲ. ನಾವು ಹೇಗೆ ಏನೋ ಇದೆ ಅಂತ ಸೆನ್ಸ್ ಮಾಡಿ ಆ ಶಕ್ತಿ ಕಡೆಗೆ ನೋಡ್ತೀವೋ, ಆ ಶಕ್ತಿಗೂ ಕೂಡ ನಾವು ನೋಡ್ತಿರೋದು ಅರ್ಥ ಆಗತ್ತೆ. ಬ್ಯಾಕ್ ಸೈಡಿಂದ ನೋಡಿದರೂ ಕೂಡ ಆ ಶಕ್ತಿಗೆ ನನ್ನ ಹಿಂದೆ ಯಾರೋ ಇದ್ದಾರೆ ಅನ್ನೋ ಸೆನ್ಸ್ ಆಗಿದೆ. ಹಾಗಾಗಿ ಅದು ಒಳಗೆ ಹೋದ ನಂತರ ವಾಪಸ್ ಬರಲಿಲ್ಲ. ಆ ಕ್ಷಣಕ್ಕೆ ನಮ್ಮ ಅಮ್ಮಂಗೆ ಅನಿಸಿದ್ದು, ನಾನು ಒಮ್ಮೆ ಒಳಗಡೆ ಹೋಗಿ ನೋಡೋಣವಾ, ಕೊಟ್ಟಿಗೆ ಒಳಗಡೆ ಹೋಗಿ ಯಾರು ಅಂತ ನೋಡೋಣವಾ ಅಂತ ಅನಿಸಿದೆ. ಆದರೆ ಎಷ್ಟಂದ್ರೂ ಮನುಷ್ಯ ಅಲ್ವಾ. ಆಮೇಲೆ ಸ್ವಲ್ಪ ಭಯ ಆಯಿತು. ಏನಾದರೂ ಆಗಿಬಿಟ್ರೆ, ನಾನು ಇಡೀ ಮನೇಲಿ ಒಂದೇ ಹೆಂಗಸು ಇರೋದು, ಏನೋ ಆಗಿಬಿಟ್ರೆ ಏನು ಮಾಡೋದು ಅಂತ ಹೇಳಿ ವಾಪಸ್ಸು ಮನೆ ಒಳಗಡೆ ಬಂದು ಬಾಗಿಲು ಹಾಕ್ಕೊಂಡಿದ್ದಾರೆ. ಅದಾದ ಮಾರನೇ ದಿನ ನಮ್ಮ ಪಪ್ಪ ಮನೆಗೆ ಬಂದ ನಂತರ ಇದನ್ನೆಲ್ಲ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ. ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು, ನಾನು ರಾತ್ರಿ ಯಾರನ್ನೋ ನೋಡಿದೆ, ಅವ್ರು ಹೋದವರು ವಾಪಸ್ ಬರಲೇ ಇಲ್ಲ ಅಂಥೇಳಿ. ಆಗ ಪಪ್ಪ ಹೇಳಿದ್ರಂತೆ, ಈ ರಾತ್ರಿ ಹೊತ್ತಾಗಿರ್ಬೋದು, ಈ ಬಿಸಿಲು ಹೊತ್ತಿರುತ್ತಲ್ಲ, ಮಟ್ಟ ಮಧ್ಯಾಹ್ನ ಅಂತ ಹೇಳ್ತಾರಲ್ಲ, ಆಗ ದೇವ್ರ ಮನೆ ಹತ್ತಿರ ಆಗಿರ್ಬೋದು, ಈಗ ನಮ್ಮದು ಕೆಲವೊಂದು ಜಾಗ ಇರುತ್ತೆ, ಆ ದೇವ್ರ ಕಟ್ಟೆ ಅಂತ, ಅಲ್ಲಾಗಿರ್ಬೋದು, ಒಬ್ಬರೇ ಎಲ್ಲೂ ಹೋಗಬೇಡಿ, ರಾತ್ರಿ ಕೂಡ ಹೊರಗಡೆ ಕಾಲಿಡಬೇಡಿ. ನಾನು ಬಂದಮೇಲೆ ಬೇಕಾದರೆ ಬೆಳಿಗ್ಗೆ ನೀರು ಕಾಯಿಸ್ಕೊಂಡು ಸ್ನಾನ ಮಾಡುವಂತೆ, ರಾತ್ರಿ ಮತ್ತು ಮಧ್ಯಾಹ್ನ ಟೈಮು ಹೊರಗಡೆ ಒಬ್ಬರೊಬ್ಬರೇ ಎಲ್ಲೂ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಶಕ್ತಿಗಳಿರುತ್ತೆ ಕಾಮನ್ ಆಗಿ. ಯಾರು ನಂಬ್ತಾರೋ ಬಿಡ್ತಾರೋ, ಈ ಜಗತ್ತು ನಡೀತಾ ಇದೆ ಅಂದರೆ ನಮಗೆ ಗೊತ್ತಿಲ್ಲದಿರೋವಂಥ, ಗೋಚರ ಆಗದೇ ಇರುವಂಥ ಶಕ್ತಿಗಳು ತುಂಬಾ ಇರುತ್ತೆ. ಅದೇನೇ ಇರಲಿ, ನೆಗೆಟಿವ್ ಎನರ್ಜಿನೇ ಆಗಲಿ, ಪಾಸಿಟಿವ್ ಎನರ್ಜಿನೇ ಆಗಲಿ, ನಾವು ಅದಕ್ಕೆ ಓಕೆ ಮಾಡಬೇಕಂದ್ರೆ ಅದಕ್ಕೆ ಅಟ್ರ್ಯಾಕ್ಟಿವ್ ಆಗಬೇಕು. ಮತ್ತು ನಾವು ನಮ್ಮದಂತೂ ಆ ಯಾವುದೇ ಶಕ್ತಿನ ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಸ್ಟ್ರಾಂಗ್ ಆಗಿದ್ದರೆ ಅದು ನಮ್ಮ ಹತ್ತಿರಕ್ಕೂ ಬರಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಇಂಥ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.